Hi dear students, welcome to Drona Coaching Classes Rampura YouTube channel. Today we are going to discuss about the Sainik model paper in maths. Okay, ನಾವು ಇವತ್ತು ನಿಮ್ಮೆಲ್ಲರೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ನಿಮಗೆ ಹೇಳುವಂತ ಕ್ಲಾಸ್ ಓಕೆನಾ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಏನಪ್ಪಾ ಅಂತಂದ್ರೆ ಅದು ಸೈನಿಕದಲ್ಲಿ ಓಕೆನಾ ಸೈನಿಕ ಆಗಿರ್ಬೋದು ನವೋದಯ ಆಗಿರ್ಬೋದು ಅಥವಾ ಆದರ್ಶ ಎಕ್ಸಾಮ್ ಆಗಿರ್ಬೋದು ಕಿತ್ತೂರು ಎಕ್ಸಾಮು RMS ಎಕ್ಸಾಮ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ಸ್ಗಳಲ್ಲಿ ಕೇಳುವಂತಹ ಕ್ವಶನ್ಸ್ಗಳು ಅಂದ್ರೆ ಮ್ಯಾಥ್ಸ್ ಮೇಲೆ ಕ್ವಶನ್ಸ್ಗಳು ಯಾವ ತರ ಬರ್ತವೆ ಅಂತ ಹೇಳಿ ನಾವು ಒಂದಿಷ್ಟು ಮಾಡೆಲ್ ಕ್ವಶನ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಎಲ್ಲವನ್ನ ವಿಶೇಷವಾಗಿರ್ತಕ್ಕಂಥ ಕ್ಲಾಸಲ್ಲಿ ನಾವು ಇವತ್ತು ಎಲ್ಲವನ್ನ ನಾವೇನ್ ಮಾಡ್ತಾ ಹೋಗೋಣ, ಸೊಲ್ಯೂಷನ್ ಅನ್ನ ಒಂದೊಂದಾಗಿ ಯಾವ ತರ ಕ್ವಶನ್ಸ್ಗಳನ್ನ ಸೊಲ್ಯೂಷನ್ ಮಾಡಬೇಕು ಅಂತದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದೇ ತರ ಯಾರು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಹಾಕುವಂತ ಎಲ್ಲಾ ಕ್ಲಾಸಸ್ಗಳು ಫಸ್ಟ್ ನಿಮಗೆ ಅಪ್ಲೋಡ್ ಆಗ್ತಾ ಇದಾವೆ. ಓಕೆ, ನಾವು ಕೊಡುವಂತ ಎಲ್ಲಾ ಕ್ಲಾಸಸ್ಗಳು ನಿಮಗೆ ಫಸ್ಟ್ ಬರಬೇಕಾದ್ರೆ ನೀವೇನ್ ಮಾಡಬೇಕು, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಇನ್ಮೇಲೆ ಪ್ರತಿದಿನ ನಮ್ಮ ಕ್ಲಾಸಸ್ಗಳು ಬರ್ತಾ ಇದಾವೆ. ಯೂಟ್ಯೂಬ್ ಅಲ್ಲಿ ನಾವು ಪ್ರತಿದಿನ ಒಂದೊಂದು ಕ್ಲಾಸಸ್ಗಳನ್ನ ಕನ್ನಡ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, GK, ಮೆಂಟಲ್ ಎಬಿಲಿಟಿ ಈ ತರ ಹಲವಾರು ವಿಷಯಗಳ ಬಗ್ಗೆ ನಾವು ನಿಮಗೆ ಏನ್ ಮಾಡ್ತಾ ಇದ್ದೀವಿ, ಒಂದೊಂದೇ ಕಾನ್ಸೆಪ್ಟ್ ಅನ್ನ ಫ್ರೀ ಆಗಿ ಓಕೆ ನೋಡುವಂತ ಯೂಟ್ಯೂಬರ್ಸ್ ಎಲ್ಲರಿಗೂ ಕೂಡ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಫ್ರೀ ಆಗಿ ಸಿಗ್ಲಿ ಅಂತ ಹೇಳಿ ಒಂದಿಷ್ಟು ಮಾಡೆಲ್ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಎಲ್ಲರೂ ಕೂಡ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗುವವರೆಗೂ ವಿಡಿಯೋವನ್ನ ನೋಡಿದ್ರೆ ನಿಮಗೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ನಾಲೆಡ್ಜ್ ಸಿಗ್ತಾ ಇದೆ. ಹಾಗಾದ್ರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕ್ಲಾಸಸ್ ಅನ್ನ ಮುಂದುವರಿಸೋಣ. ಹಾಗಾದ್ರೆ ಏನಿದೆ ಇವತ್ತಿನ ಕ್ಲಾಸಸ್ ಅಲ್ಲಿ ಅನ್ನೋದಾದ್ರೆ ಮೊದಲನೆಯ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಮೊದಲನೆಯ ಪ್ರಶ್ನೆ ಇದೆ ಸಿಂಪ್ಲಿಫೈ ಅಂದ್ರೆ ಸರಳೀಕರಿಸಿ ಅಂತ ಕೇಳಿದ್ದಾರೆ. ಸರಳೀಕರಣದ ಮೇಲೆ ಕೇಳಿರುವಂತಹ ಪ್ರಶ್ನೆ ಇದು. ಓಕೆನಾ, ಏನ್ ಕೊಟ್ಟಿದ್ದಾರೆ, ಸಿಂಪ್ಲಿಫೈ 10 into 70 divided by 5 into 2 plus 6 into 7 minus 3. ಓಕೆನಾ, ಅಂದ್ರೆ ಬೋರ್ಡ್ ಮಾಸ್ ಮುಖಾಂತರ ನೀವು ಏನ್ ಮಾಡಬೇಕಾಗುತ್ತೆ, ಈ ಸೊಲ್ಯೂಷನ್ ಅನ್ನ ಓಕೆನಾ ಮಾಡಬೇಕಾಗ್ತಾ ಇದೆ. ಈ ಕ್ವಶನ್ ಅನ್ನ ನೀವು ಆನ್ಸರ್ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಗೆ ಬೋರ್ಡ್ ಮಾಸ್ ರೂಲ್ ಗೊತ್ತಿರಬೇಕು. ಓಕೆ, ಏನ್ ಸರ್ ಬೋರ್ಡ್ ಮಾಸ್ ರೂಲ್ ಅಂತಂದ್ರೆ ಅದನ್ನ ನಾವು ಯಾವ ತರ ಸೊಲ್ಯೂಷನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ಕೊಡ್ತೀನಿ. ಒಂದ್ 2 ನಿಮಿಷದಲ್ಲಿ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಕೇಳಿಸ್ಕೋರಿ. ಏನಿರುತ್ತೆ ಬೋರ್ಡ್ ಮಾಸ್, ಏನು ಬೋರ್ಡ್ ಮಾಸ್ ಅಂದ್ರೆ BODMAS. ಏನ್ ಸರ್ BODMAS ಅಂದ್ರೆ ನಿಮ್ಗೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಬಿ ಅಂತಂದ್ರೆ ಬ್ರಾಕೆಟ್ಸ್, ಆವರಣಗಳು ಅಂತ ಕರಿತೀವಿ. ಓಕೆನಾ, ಕನ್ನಡದಲ್ಲಿ ಇದಕ್ಕೆ ಆವರಣ ಅಂತ ಕರೀತಾರೆ. ಓಕೆನಾ, ಇಲ್ಲಿ ಟೈಪ್ಸ್ ಆಫ್ ಬ್ರಾಕೆಟ್ಸ್ ಬರ್ತವೆ, ಹೇಳ್ತೀನಿ ಯಾವ ಟೈಪ್ಸ್ ಆಫ್ ಬ್ರಾಕೆಟ್ಸ್ ಇದಾವೆ, ಬ್ರಾಕೆಟ್ಸ್ ಅಲ್ಲಿ ಯಾವ್ಯಾವೆಲ್ಲ ಟೈಪ್ಸ್ ಇದಾವೆ ಅಂತ ಕೂಡ ಹೇಳ್ತೀನಿ. ಓ ಅಂತಂದ್ರೆ ಆಫ್ ಅಂತ ಯೂಸ್ ಮಾಡ್ತಾ ಇದ್ವಿ, ಅಂದ್ರೆ ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಇಲ್ಲಿ ಏನಂದ್ರೆ ವಿಶೇಷ ಗುಣಾಕಾರ, ಅಂದ್ರೆ ಆಫ್ ಬಂದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಗುಣಾಕಾರವನ್ನೇ ಮಾಡಬೇಕು. ಅಂದ್ರೆ ಫಸ್ಟ್ ನಾವು ಅದನ್ನ ಸೊಲ್ಯೂಷನ್ ಮಾಡಬೇಕಾಗ್ತಾ ಇದೆ. ನೆಕ್ಸ್ಟ್ ಡಿ ಅಂತಂದ್ರೆ ಡಿವಿಷನ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ಡಿವಿಷನ್. ಓಕೆನಾ, ಡಿವಿಷನ್ ಅಂತಂದ್ರೆ ಭಾಗಾಕಾರ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್. ಓಕೆ, ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಅಂತ ಕರಿತಾ ಇದೀವಿ. ಓಕೆನಾ ಸರ್, ಆಫ್ ಅಂದ್ರೂ ಗುಣಾಕಾರ, ಎಂ ಅಂದ್ರೂ ಕೂಡ ಗುಣಾಕಾರ. ಏನ್ ಸರ್ ಇದು ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತಂದ್ರೆ, ಮಲ್ಟಿಪ್ಲಿಕೇಶನ್ ಅಂದ್ರೆ ನಾರ್ಮಲ್ ಆಗಿ ನಾವೇನು ಗುಣಾಕಾರವನ್ನ ಮಾಡ್ತೀವಲ್ವಾ ಅದಕ್ಕೆ ನಾವು ಗುಣಾಕಾರ ಅಂತ ಕರಿತೀವಿ. ಆಫ್ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಗುಣಾಕಾರ. ಒಂದು 3 of 12 ಅಂತ ಬಂದಿತ್ತು ಅಂದ್ರೆ 3 into 12 ಅಂತ ಅರ್ಥ. ಓಕೆನಾ, ಅಥವಾ 3 of 12 by 24 ಬಂದಿತ್ತು ಅಂತ ಅನ್ಕೋರಿ. ನಾವಿಲ್ಲಿ ಏನ್ ಮಾಡ್ತೀವಿ, 3 1 3 8 24 ವಿಶೇಷವಾಗಿರ್ತಕ್ಕಂಥ ಗುಣಾಕಾರ. ಓಕೆನಾ, ರೈಟ್. ಅದೇ ತರ ನಾವಿಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಎ ಅಂದ್ರೆ ಅಡಿಷನ್, ಪ್ಲಸ್ ಮಾಡೋದು, ಸಂಕಲನ. ಓಕೆ, ಎಸ್ ಅಂದ್ರೆ ಸಬ್ಟ್ರಾಕ್ಷನ್.
ವ್ಯವಕಲನ ಮೈನಸ್ ಮಾಡೋದು ಅಂತ ಕರಿತಾ ಇದೀವಿ. ಹಾಗಾದ್ರೆ ಕೊಟ್ಟಿರುವಂತದ್ರಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ, ಬ್ರಾಕೆಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಬ್ರಾಕೆಟ್ಸ್ ಗಳು ಓಕೆ, ಟೈಪ್ಸ್ ಆಫ್ ಬ್ರಾಕೆಟ್ಸ್ ಅಂದ್ರೆ ಬ್ರಾಕೆಟ್ಸ್ ಅಲ್ಲಿ ಬರುವಂತ ಪ್ರಕಾರಗಳು. ಎಷ್ಟು ಟೈಪ್ಸ್ ಬ್ರಾಕೆಟ್ಸ್ ಬರ್ತವೆ ಅಂತಂದ್ರೆ ನೋಡಿ, ಫಸ್ಟ್ ಬ್ರಾಕೆಟ್ ಬರುತ್ತೆ, ಇದಕ್ಕೆ ನಾವು ಬಾರ್ ಬ್ರಾಕೆಟ್ ಅಂತ ಕರಿತಾ ಇದ್ದೀವಿ. ರೇಖಾವರ್ಣ ಅಂತ ಕರೀತಾರೆ ಇದಕ್ಕೆ, ಕನ್ನಡದಲ್ಲಿ ಏನಂತ ಕರೀತಾರೆ, ರೇಖಾವರ್ಣ ಅಥವಾ ಇದಕ್ಕೆ ಬಾರ್ ಬ್ರಾಕೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಬರುತ್ತೆ ಕಾಮನ್ ಬ್ರಾಕೆಟ್. ನಾವು ಬ್ರಾಕೆಟ್ ಹಾಕಿ ಅಂತ ತಕ್ಷಣ ನೀವೇನ್ ಮಾಡ್ತೀರಿ, ಕಾಮನ್ ಆಗಿ ಸುಮ್ಮನೆ ಎರಡು ಈ ತರ ಹಾಕ್ತೀರಿ, ಹೌದಾ? ಕಾಮನ್ ಬ್ರಾಕೆಟ್ ಅಂತ ಕರಿತೀವಿ. ಇದಕ್ಕೆ ಅಲ್ಪಾವರ್ಣ ಅಂತ ಕರೀತಾರೆ, ಕನ್ನಡದಲ್ಲಿ ಏನಂತ ಕರೀತಾರೆ, ಇದಕ್ಕೆ ಅಲ್ಪಾವರ್ಣ. ಅಲ್ಪಾವರ್ಣ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇದು ಬರುತ್ತೆ ನಮ್ಗೆ ಯಾವ್ದಪ್ಪ ಅಂದ್ರೆ ಫ್ಲವರ್ ಬ್ರಾಕೆಟ್. ಏನಂತ ಬರುತ್ತೆ, ಪುಷ್ಪವರ್ಣ. ಪುಷ್ಪ ಅಂತಂದ್ರೆ ಹೂವು ಅಂತ ಅರ್ಥ, ಓಕೆನಾ? ಹೂ ತರ ಇದೆ ಅಲ್ವಾ ಇದು, ಅದಕ್ಕೆ ನಮ್ಗೆ ಏನ್ ಕಾಣ್ತದೆ, ಪುಷ್ಪವರ್ಣ. ನೆನ್ಪಿಟ್ಕೋಬೇಕು ಈ ತರ ನೀವು ಇದನ್ನ, ಓಕೆನಾ? ಫ್ಲವರ್ ಬ್ರಾಕೆಟ್ ಅಂತ ಕರಿತಾ ಇದೀವಿ. ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನಮ್ಗೆ ಸ್ಕ್ವೇರ್ ಬ್ರಾಕೆಟ್. ಓಕೆ, ಇದಕ್ಕೆ ಚೌಕಾವರ್ಣ, ಓಕೆನಾ? ಇದಕ್ಕೆ ನಾವೇನಂತ ಕರಿತಾ ಇದೀವಿ, ಚೌಕಾವರ್ಣ. ಚೌಕದ ಶೇಪ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಚೌಕಾವರ್ಣ ಅಂತ ಹೇಳಿ ನಾವು ಕರಿತಾ ಇದೀವಿ. ಸರ್, ಹಾಗಾದ್ರೆ ಇಷ್ಟನ್ನ ತೆಗೆದುಕೊಂಡು ನಾವು ಏನ್ ಮಾಡ್ಬೇಕು, ಇಲ್ಲಿ ಸರಳೀಕರಣ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು, ಒಂದೊಂದೇ ಪ್ರಾಬ್ಲಮ್ ಅನ್ನ ನೀಟಾಗಿ ಬಿಡಿಸ್ತಾ ಹೋಗ್ಬೇಕು. ಯಾವ ತರ, ಫಸ್ಟ್ ಬ್ರಾಕೆಟ್ಸ್ ಕೊಟ್ಟಿರುವಂತ ಕ್ವಶನ್ಸ್ ಅಲ್ಲಿ ಇಫ್ ದೇರ್ ಇಸ್ ಎನಿ ಬ್ರಾಕೆಟ್ ಇನ್ ದ ಗಿವೆನ್ ಕ್ವಶನ್, ಫಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ದಟ್. ಓಕೆ, ದೇರ್ ಇಸ್ ನೋ ಎನಿ ಬ್ರಾಕೆಟ್, then you have to go to off. Okay, you have to go for next step, that is off. You have to multiply. Okay, where if the anything here off, no, then you have to go for division. Next ಏನ್ ಮಾಡಬೇಕು, ಡಿವಿಷನ್ ಸೈನ್ ಗೆ ಹೋಗಬೇಕು. ಅಂದ್ರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೋಡ್ತಾ ಹೋಗ್ಬೇಕು ನಾವು ಇದನ್ನ. ಯಾವಾದ್ರೂ ಇಲ್ಲಿ ಆವರಣಗಳು ಇದಾವ ಅಂದ್ರೆ ಬ್ರಾಕೆಟ್ಸ್ ಏನಾದ್ರು ಕೊಟ್ಟಿದಾರ, ಯಾವಾದ್ರೂ ಬ್ರಾಕೆಟ್ಸ್ ಗಳನ್ನ ಕೊಟ್ಟಿದಾರ ಅಂತ ನೋಡ್ತಾ ಹೋಗ್ಬೇಕು. ಯಾವುದೇ ಬ್ರಾಕೆಟ್ಸ್ ಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ, ನಾವು ಇಲ್ಲಿ ಒಂದೊಂದಾಗಿ ಸ್ಟೆಪ್ ಗಳನ್ನ ಫಾಲೋ ಮಾಡ್ತಾ ಬರ್ತೀವಿ. ಆಫ್ ಕೊಟ್ಟಿದಾರ, ಕನ್ನಡದಲ್ಲಿ ಇದಕ್ಕೆ ರ ಳ ಅಂತ ಯೂಸ್ ಮಾಡಿರ್ತಾರೆ, ನ ಕೂಡ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಆಫ್ ಕೂಡ ಇಲ್ಲಿ ನಮ್ಗೆ ಕಾಣ್ತಾ ಇಲ್ಲ. ಅದಾದ್ಮೇಲೆ ಡಿವಿಷನ್ ಸೈನ್ ಬರ್ತೀವಿ. ಡಿವಿಷನ್ ಅಂತಂದ್ರೆ ಭಾಗಾಕಾರ ಅಂತ ಕರಿತೀವಿ. ಭಾಗಾಕಾರ ಅಂತಂದ್ರೆ ಈ ಭಾಗಾಕಾರ ಚಿಹ್ನೆಯಿಂದ ಬಲಗಡೆಗೆ ಒಂದು ಸಂಖ್ಯೆ, ಎಡಗಡೆಗೆ ಒಂದು ಸಂಖ್ಯೆಗೆ ಸಂಬಂಧವಿರುತ್ತೆ ಅದು, ಓಕೆನಾ? ಬಲಗಡೆಯಿಂದ ಒಂದು ಸಂಖ್ಯೆಗೆ, ಎಡಗಡೆಯಿಂದ ಒಂದು ಸಂಖ್ಯೆಗೆ ಅದು ಸಂಬಂಧವಿರುತ್ತೆ. ಹಾಗಾದ್ರೆ 5 ಒಂದ್ಲೆ 5, 5 14 5 70 ನಿಮಗೆ ಗೊತ್ತಿರಬೇಕು. ಅಥವಾ 5 ಒಂದ್ಲೆ 5, 2 ಉಳಿತು, 5 4 20. ಈ ತರ ಆದ್ರೂ ಸಪರೇಟ್ ಆಗಿ ಡಿವಿಷನ್ ಅನ್ನ ಮಾಡ್ಕೋಬಹುದು. ಇದನ್ನ ಭಾಗಾಕಾರ ಮಾಡಿದ್ಮೇಲೆ ಉಳಿದಿರುವಂತ ಕ್ರಿಯೆಯನ್ನ ನೀವು ಆಸ್ ಇಟ್ ಈಸ್ ಬರೀರಿ. 10 ಇಂಟು ಈಗ 70 ಡಿವೈಡೆಡ್ ಬೈ 5 ಅಂತಕ್ಕಂಥದ್ದು ಏನಾಗ್ಬಿಡ್ತು, ಈಗ 14 ಆಗ್ಬಿಡ್ತು. ಸರಿ, ಹೆಂಗ 14 ಆಯ್ತು? ಹೆಂಗಂದ್ರೆ ನಾವೇನ್ ಮಾಡಿದ್ವಿ, ಇಲ್ಲಿ 5 ಒಂದೇ 5 14 ಅಂತ ಹೇಳಿ ಭಾಗವನ್ನ ಮಾಡಿದ್ವಿ. ಆದ್ರಿಂದ ಏನಾಯ್ತು, ಡಿವೈಡ್ ಆಯ್ತು. ನೆಕ್ಸ್ಟ್ ಇಂಟು 2 ಪ್ಲಸ್ 6 ಇಂಟು 7 ಮೈನಸ್ 3. ಅರ್ಥ ಆಯ್ತಲ್ವಾ? ರೈಟ್. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ನಮ್ದು ಮಲ್ಟಿಪ್ಲಿಕೇಶನ್ ಇದೆ. ಅಂದ್ರೆ ನಾವೇನ್ ಮಾಡ್ಬೇಕಾಗ್ತಾ ಇದೆ, ಇಲ್ಲಿ ಗುಣಾಕಾರವನ್ನ ಮಾಡಬೇಕು. ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಎಲ್ಲಿ ಗುಣಾಕಾರ ಚಿಹ್ನೆ ಇದೆ ನೋಡ್ತಾ ಹೋಗ್ರಿ. ಫಸ್ಟ್ ಎಲ್ಲಿದೆ ಗುಣಾಕಾರ ಚಿಹ್ನೆ, 10 ಇಂಟು 14 ಇದೆ. ನೆಕ್ಸ್ಟ್ ಇಂಟು 2 ಇದೆ. ಈ 3 ಗುಣಾಕಾರ ಚಿಹ್ನೆ ಇದೆ. ಅದೇ ತರ 6 ಇಂಟು 7 ಕೂಡ ಇದೆ. ಅಂದ್ರೆ 2 ಗುಣಾಕಾರ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, 2 ಗುಣಾಕಾರ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ರೈಟ್. 1 2 3 ಇದೆ. ಸಾರಿ, ಎಷ್ಟಿದಾವೆ, 3 ಗುಣಾಕಾರ ಚಿಹ್ನೆಗಳಿದಾವೆ. 3 ಮಾಡ್ತಾ ಹೋಗೋಣ. 10 14 ಅಂದ್ರೆ 14 140. 14 10 140. 140 ಇಂಟು 2. ಓಕೆ, 14 2 28. 0 as it is, that is 280. ಎಷ್ಟು ಬರ್ತಾ ಇದೆ, ಇದು 280 ಬರ್ತಾ ಇದೆ. ನೆಕ್ಸ್ಟ್ ಏನ್ ಉಳಿತು, ಪ್ಲಸ್ 6 7 6 7 42. 6 7 42 ಮೈನಸ್ 3. ನೀವೇನ್ ಮಾಡ್ಬೇಕು ಈಗ, ಫಸ್ಟ್ ವಿ ಆರ್ ಗೋಯಿಂಗ್ ಟು ಡೂ ದ ಸಮ್ ಆಫ್, ಸಾರಿ ವಾಟ್, ಫಸ್ಟ್ ವಿ ಆರ್ ಗೋಯಿಂಗ್ ಟು ಡೂ ದ ಸಮ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಆಯ್ತಲ್ವಾ, ಈಗ ಡಿವಿಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು. ನೆಕ್ಸ್ಟ್ ಅಡಿಷನ್ ಅನ್ನ ಮಾಡ್ತೀವಿ. ಯಾವ್ದಾವ್ದಕ್ಕಿದೆ ಅಡಿಷನ್, 280 ಪ್ಲಸ್ 42. 280 ಮತ್ತೆ 42 ಗೆ ಪ್ಲಸ್ ಇರೋದ್ರಿಂದ ಪ್ಲಸ್ ಮಾಡ್ರಿ. 280 ಪ್ಲಸ್ 42 ಈಸ್, ಓಕೆ, ಈಸಿಯಾಗಿ ನೀವು ಅಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ನೀವು ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ ತರ ಬರ್ಕೊಂಡಾದ್ರೂ ಮಾಡಬಹುದು. 2 8 ಪ್ಲಸ್ 4 12. 3 2 ಪ್ಲಸ್ 1 3. 322. 322 ಮೈನಸ್ 3.
ಏನ್ ಬರ್ತಾ ಇದೆ ಅಂತ ಅನ್ನೋದಾದ್ರೆ ಆನ್ಸರ್ನ ನೋಡೋಣ. ರೈಟ್, ನೋಡ್ರಿ 2 ಅಲ್ಲಿ 3 ಹೋಗಲ್ಲ, 12 ಅಲ್ಲಿ 3 ಹೋದ್ರೆ 9, ಇದು 2 ಇದು 1 ಆಗುತ್ತಾ ಇದೆ. ನೆಕ್ಸ್ಟ್ ಇದು 2, ಓಕೆ 319 ಅಲ್ಲಿ ಒಂದೇ ಕ್ಯಾರಿ ಕೊಟ್ಟಿರ್ತಲ್ವಾ, 319 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ಇದರಲ್ಲಿ -3 ಇಲ್ಲಾದ್ರೂ ಮಾಡಬಹುದು ನೀವು. ಓಕೆ, 12 ಅಲ್ಲಿ 3 ಹೋದ್ರೆ 9 ಬರುತ್ತೆ, 2 ಅಲ್ಲಿ 1 ಹೋದ್ರೆ 1, 3 as it is 319 is the correct answer for this simplification. ನೀವು ಏನ್ ಮಾಡಬೇಕು ಅಂತಂದ್ರೆ ಇದೇ ತರನಾಗಿರುವಂತಹ ಕ್ವಶನ್ಸ್ ಗಳನ್ನ ನೀವು ಹಾಕೋಬೇಕು, ಓನ್ ಆಗಿ ಹಾಕೊಂಡು ಆನ್ಸರ್ನ ಮಾಡಬೇಕು. ಹಾಗಾದ್ರೆ ನಮ್ಗೆ ಏನ್ ಬಂತು ಆನ್ಸರು 319, ಆಪ್ಷನ್ ಎ ಅಂತಕ್ಕಂಥದ್ದು. ಹಾಗಾದ್ರೆ ಮಕ್ಕಳೇ, ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ, ಈಗ ನಿಮ್ಗೆ ಒಂದು 2 ಕ್ವಶನ್ಸ್ ಗಳನ್ನ ಹೋಮ್ ವರ್ಕ್ ತರ ಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ಕೊಂಡಿದ್ದೀರಲ್ವಾ, ಬೋರ್ಡ್ ಮಾಸ್ಕರಿ ಎಲ್ಲ ನಿಮ್ಗೆ ಗೊತ್ತಾಗಿದೆ ಅಲ್ವಾ, 2 ಕ್ವಶನ್ ಅನ್ನ ಈ ಕ್ವಶನ್ ಮೇಲೆ ಹಾಕ್ತೀನಿ. ಎಲ್ಲರೂ ಕೂಡ ನೀವು ಆನ್ಸರ್ನ ಮಾಡಿ, ನಿಮ್ಮ ಉತ್ತರ ಅಂದ್ರೆ ನಿಮ್ಮ ಆನ್ಸರ್ ಏನ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ನೀವು ಕಳಿಸ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಯಾರ್ಯಾರು ಏನೇನ್ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳ್ತಾ ಇರ್ತೀನಿ. ಓಕೆನಾ, ರೈಟ್. ಹಾಗಾದ್ರೆ ರೈಟ್ ಆನ್ ದ ಕ್ವಶನ್. ಫಸ್ಟ್ ಒನ್ ಬಹಳ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಅನ್ನೇ ಹಾಕ್ತೀನಿ. 10 into 20 plus 30 divided by 6 minus 7. ಬಹಳ ಸಿಂಪಲ್ ಆಗಿರುವಂತ ಕ್ವಶನ್. ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕ್ವಶನ್ಸ್ ಅನ್ನು ಕೂಡ ನಾನು ನಿಮಗೆ ಆನ್ಸರ್ ಏನ್ ಬರುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರ್ಕೋರಿ. ಹಾಗಾದ್ರೆ 180 divided by 10, ಓಕೆ, -17 into 3 plus 217. ಓಕೆ, ಈ 2 ಕ್ವಶನ್ಸ್ ಗಳಿಗೆ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳ್ತಾ, ಲೆಟ್ us move to the next question, that is question number 2. What they are given, the question is related for the profit percentage. Okay, let us read the question. What they are given: a man bought a chair for rupees 800. Bought means the cost price, we call that as a cost price. Bring, ತಗೊಂಡು ಬಂದಿದ್ದಾನೆ. ಓಕೆನಾ, ತೆಗೆದುಕೊಂಡು ಬಂದಿದ್ದಾನೆ. ಎಷ್ಟಕ್ಕೆ ತಗೊಂಡು ಬಂದಿದ್ದಾನೆ? ₹800 and sold it for ₹1000. See, easy question. ಓಕೆ, ಅದನ್ನ ಏನ್ ಮಾಡಿದಾನೆ? ಸೋಲ್ಡ್ ಅಂದ್ರೆ ಮಾರಿಬಿಟ್ಟಂತೆ. ಎಷ್ಟಕ್ಕೆ ಮಾರಿದಾನೆ ಅಂತ ಹೇಳಿದ್ರೆ ಅವರು ₹1000 ಮಾರಿದಾನೆ. ಆ ಚೇರ್ ನ ತಗೊಂಡ್ಬಂದಿದ್ದ. ಎಷ್ಟಕ್ಕೆ ತಗೊಂಡ್ಬಂದಿದ್ದ? ₹800 ತಗೊಂಡ್ಬಂದು ₹1000 ಮಾರಿಬಿಟ್ಟ. ಹೌದಾ? ತಗೊಂಡ್ಬಂದಿದ್ದು ಎಷ್ಟಾಯ್ತು? 800. ಮಾರಿದ್ದು ಎಷ್ಟಾಯ್ತು? 1000. ಅಂದ್ರೆ ಏನಾಯ್ತು? ನಮಗೆ ಪ್ರಾಫಿಟ್ ಆಯ್ತು. ಯಾರಾದ್ರೂ ಹೇಳ್ತಾರೆ ಇದನ್ನ, ಬಟ್ ಅವ್ರ ಪ್ರಾಫಿಟ್ ಎಷ್ಟಾಯ್ತು ಅಂತ ಕೇಳಿಲ್ಲ. ವಾಟ್ ದೇ ಆರ್ ಆಸ್ಕಿಂಗ್ ಹಿಯರ್, ಫೈಂಡ್ ಹಿಸ್ ಪ್ರಾಫಿಟ್ ಪರ್ಸೆಂಟೇಜ್. ಯು ಹ್ಯಾವ್ ಟು ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್, ನಾಟ್ ದ ಪ್ರಾಫಿಟ್. ಓಕೆನಾ, ನೀವು ಏನ್ ಮಾಡ್ಬೇಕು, ಅವನಿಗೆ ಶೇಕಡ ಲಾಭ, ಅವನಿಗೆ ಆದಂತ ಶೇಕಡ ಲಾಭ ಎಷ್ಟು ಅಂತ ಕಂಡುಹಿಡಿಬೇಕು. ಹಾಗಾದ್ರೆ ಶೇಕಡ ಲಾಭವನ್ನ ಕಂಡುಹಿಡಿಬೇಕಾದ್ರೆ, ಓಕೆ, ಬಿಫೋರ್ ಗೋಯಿಂಗ್ ಟು ಡೂ ದ ಪ್ರಾಫಿಟ್ ಪರ್ಸೆಂಟೇಜ್, ಯು ಹ್ಯಾವ್ ಟು ರಿಮೆಂಬರ್ ಒನ್ ಫಾರ್ಮುಲಾ, ದಟ್ ಈಸ್ profit percentage is equals to profit divided by CP into 100. ಓಕೆ, ಇದು ಪ್ರಾಫಿಟ್ ಪರ್ಸೆಂಟೇಜ್ ಸೇಮ್ ಫಾರ್ಮುಲಾ ಇರುತ್ತೆ, ಲಾಸ್ ಪರ್ಸೆಂಟೇಜ್ ಸೇಮ್ ಇರುತ್ತೆ. ಏನ್ ಡಿಫರೆನ್ಸ್ ಆಗುತ್ತೆ? ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರೆ, ಓಕೆನಾ, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರೆ P ಅಂತ ಬರಿತೀವಿ, CP into 100 ಸೇಮ್. ಲಾಸ್ ಪರ್ಸೆಂಟೇಜ್ ಕೇಳಿದ್ರೆ L ಅಂತ ಬರಿಬೇಕು. L ಮೀನ್ಸ್ ಲಾಸ್, P ಮೀನ್ಸ್ ಪ್ರಾಫಿಟ್. P ಅಂದ್ರೆ ಲಾಭ. ಓಕೆನಾ, ರೈಟ್. ಹಾಗಾದ್ರೆ ನಾವೇನ್ ಮಾಡೋಣ, ಈಗ ಪ್ರಾಫಿಟ್ ಕಂಡುಹಿಡ್ಕೋಬೇಕಲ್ವಾ. ನಾವು ಫಸ್ಟ್ ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿಬೇಕು, ಹೌದಲ್ವಾ? ಎಷ್ಟಕ್ಕೆ ತಗೊಂಡ್ಬಂದಿದ್ದಾನೆ ಅವನು? ₹800 ತಗೊಂಡ್ಬಂದಿದ್ದಾನೆ CP. ಓಕೆ, ಮಾರಿದ್ದೆಷ್ಟಕ್ಕೆ? ₹1000. ಅಂದ್ರೆ ಪ್ರಾಫಿಟ್ ಎಷ್ಟಾಯ್ತು ನಮಗೆ? ₹1000 ಮಾರಿದಾನೆ, ₹800 ತಗೊಂಡ್ಬಂದಿದ್ದಾನೆ. ಬಹಳಷ್ಟು ಈಸಿ ಇರ್ತಕ್ಕಂಥದ್ದು. ನಮಗೆ ₹200 ಪ್ರಾಫಿಟ್ ಆಯ್ತು. ಪ್ರಾಫಿಟ್ ಎಷ್ಟಾಯ್ತು ನಮಗೆ? 200. ದಿಸ್ ಇಸ್ ವಾಟ್? SP, ಮಾರಿದ ಬೆಲೆ. ದಿಸ್ ಇಸ್ ವಾಟ್? ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ, ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆನಾ, ರೈಟ್. ಹಾಗಾದ್ರೆ ಏನ್ ಪ್ರಾಫಿಟ್ ಆಗುತ್ತೆ ಅಂತ ನೋಡಿದ್ರೆ ₹200 ಪ್ರಾಫಿಟ್ ಆಯ್ತು. ಈ ಪರ್ಸೆಂಟೇಜ್ ಅಲ್ಲಿ ಹೇಳಬೇಕಲ್ವಾ ಅದನ್ನ. ಈ ಫಾರ್ಮುಲಾ ಪ್ರಾಫಿಟ್ ಎಷ್ಟಾಗಿದೆಪ್ಪ? ₹200 ಆಗಿದೆ. 200 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ತಂದಿದ್ದೆಷ್ಟಕ್ಕೆ? ₹800. ಓಕೆನಾ, ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು ಅಂದ್ರೆ ಇಂಟು 100. 2 zeros ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ನೀವು ಈಸಿಯಾಗಿ ಈ ಡೈರೆಕ್ಟ್ ಆಗಿ ಕೂಡ ಮಾಡಬಹುದು, ಇಲ್ಲ ಸರ್ ನಾನು ಈಸಿಯಾಗಿ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. 2 4s 8,
2 10s are 20, 0 ಗೆ 0. 4 1s are 4 2s are 8, 2 remains, 4 5s are 20. ಅಂದ್ರೆ ಅವನಿಗೆ ಎಷ್ಟಾಯ್ತು ಈಗ 25% ಪ್ರಾಫಿಟ್ ಆಯಿತು. ಓಕೆನಾ, 800 ರುಪೀಸ್ನ ನಾವು ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಇರುತ್ತೆ. 100%ಗೆ ಅವನಿಗೆ ಪ್ರಾಫಿಟ್ ಎಷ್ಟಾಯಿತು 25% ಪ್ರಾಫಿಟ್ ಆಯಿತು. ಈ ಥರ ನೀವು ಕ್ವಶನನ್ನು ಅರ್ಥ ಮಾಡಿಕೊಂಡು ಆನ್ಸರ್ನ ಮಾಡಿದರೆ ಈಸಿಯಾಗಿ ನೀವು ಏನು ಮಾಡ್ಬೋದು, ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಯಾಕಂದರೆ RMS ಅಲ್ಲಿ ಒಂದು ಕ್ವಶನ್ 100% ಬರುತ್ತೆ, 1 or 2 ಕ್ವಶನ್ಸ್. ಬಟ್ ಸೈನಿಕಲ್ಲಿ ನಿಮಗೆ 1 ಕ್ವಶನ್ಗೆ 3 ಮಾರ್ಕ್ಸ್ ಇರ್ತಾ ಇದೆ. ಓಕೆನಾ, ಮ್ಯಾಥ್ಸ್ ನಿಮಗೆ ಅಲ್ಲಿ 50 ಕ್ವಶನ್ಸ್ ಕೇಳಿದ್ರೆ ಅಂದ್ರೆ 150 ಮಾರ್ಕ್ಸ್ ಬರೀ ಮ್ಯಾಥ್ಸ್ ಇಂದಾನೆ ಬರುತ್ತೆ. ಅಂದ್ರೆ ಇದರಿಂದ ಒಂದು 3 or 4 ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರ್ತವೆ ಪ್ರಾಫಿಟ್ ಆರ್ ಲಾಸ್ ಚಾಪ್ಟರ್ ಮೇಲೆ. ಈ ವಿಡಿಯೋ ಆದ ತಕ್ಷಣ ನಿಮ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ ಚಾಪ್ಟರ್ ವೈಸ್ ಒಂದಿಷ್ಟು ಕ್ವಶನ್ಸ್ ಗಳನ್ನ ನಾನು ಏನ್ ಮಾಡ್ತೀನಿ ನಿಮಗೆ ಕ್ಲಾಸಸ್ ಗಳನ್ನ ಮಾಡ್ತಾ ಹೋಗ್ತೀನಿ. ಓಕೆ, ರೈಟ್. ಹಾಗಾದ್ರೆ then let us move to the next question. All are understand? I think all are understood this question. Let us move to the next question, that is third one. Okay, before going to the third question, the result of Drona coaching classes Rampura in the year 2025 and 26. ಓಕೆನಾ, 2025 ಮತ್ತು 26 ಸಾಲಿನಲ್ಲಿ ನವೋದಯ ಶಾಲೆಗೆ ಒಟ್ಟು 30 ವಿದ್ಯಾರ್ಥಿಗಳ ಆಯ್ಕೆಯಾಗಿದ್ದಾರೆ ಮೊದಲನೇ ಸುತ್ತಿನಲ್ಲಿ ಮಾತ್ರ. ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ 5 ರಿಂದ 6 ರಿಸಲ್ಟ್ಗಳು ಬರುತ್ತವೆ. ಓಕೆನಾ, ಫಸ್ಟ್ ರೌಂಡ್ ಅಲ್ಲಿ ನಮಗೆ 30 ರಿಸಲ್ಟ್ ಅನ್ನು ಕೊಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಿಸಲ್ಟ್ ಅನ್ನು ಕೊಡುವಂತ ಸಂಸ್ಥೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಆಗಿದೆ. ಆದ್ದರಿಂದ ನೀವು ಕೂಡ ಯಾರಾದರೂ ಇನ್ನು ಕೋಚಿಂಗ್ ಗಳಿಗೆ ಅಡ್ಮಿಷನ್ ಮಾಡಿಸೋರಿದ್ರೆ ಈಗ ಆಲ್ರೆಡಿ ಅಡ್ಮಿಷನ್ಗಳು ಕೂಡ ಸ್ಟಾರ್ಟ್ ಆಗಿದ್ದಾವೆ, ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗಿದ್ದಾವೆ. ಯಾರು ಇನ್ನೂ ತಡ ಆಗಿದ್ರೆ ಬೇಗನೆ ಬಂದು ಅಡ್ಮಿಷನ್ಗಳನ್ನ ಮಾಡಿಸಿ. ಇಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗಡೆ ನಾವು ನಂಬರ್ಸ್ ಅನ್ನ ಕೊಟ್ಟಿದ್ದೀವಿ, ಈ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವೇನ್ ಮಾಡಬಹುದು, ಅಡ್ಮಿಷನ್ಗಳನ್ನ ತೆಗೆದುಕೊಳ್ಬಹುದು. ಸರ್ ನಮಗೆ ವಸತಿ ಸಹಿತ ಇದೆನಾ? ಎಸ್, ವಸತಿ ಸಹಿತ ಕೂಡ ಇದೆ. ಕಂಪ್ಲೀಟ್ ಹಾಸ್ಟೆಲ್ ಫೆಸಿಲಿಟಿನ ಕೊಟ್ಟು ಫಸ್ಟ್ ಕ್ಲಾಸ್ ಹಾಸ್ಟೆಲ್ ಫೆಸಿಲಿಟಿ ವಿತ್ AC ರೂಮ್ಸ್ ಫಾರ್ ಆಲ್ ದ ಕ್ಲಾಸ್. ಓಕೆನಾ, ಎಲ್ಲ ಕ್ಲಾಸ್ ರೂಮ್ಗಳಿಗೂ AC ಕೊಟ್ಟು ಒಳ್ಳೆ ಫೆಸಿಲಿಟಿನ ಕೊಟ್ಟು ಊಟ ವಸತಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತು ವಿಜಯನಗರ ಜಿಲ್ಲೆಯೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ನವೋದಯ ರಿಸಲ್ಟ್ ಅಲ್ಲಿ ಫಸ್ಟ್ ನಾವೇ ಬಂದಿದ್ದೀವಿ ಈ ಸರಿ. ಓಕೆನಾ, ಚಿತ್ರದುರ್ಗ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ತರ ಇನ್ನೂ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಗೆ ಫಸ್ಟ್ ರ್ಯಾಂಕ್ ಅನ್ನು ಕೊಟ್ಟು ಒಂದು ಒಳ್ಳೆ ಹೆಸರನ್ನ ಮಾಡಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಯಾರು ಇನ್ನು ಅಡ್ಮಿಷನ್ ಮಾಡಿಸ್ಬೇಕಂತ ಇದ್ದೀರಾ, ಈಗ ಆಲ್ರೆಡಿ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಯಾರಾದ್ರೂ ಅಡ್ಮಿಷನ್ ಮಾಡಿಸೋರಿದ್ರೆ ಕೆಳಗಡೆ ಕೊಟ್ಟಿರುವಂತ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಗಳನ್ನ ಮಾಡಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಗಿವನ್ ಇನ್ ದ ನೆಕ್ಸ್ಟ್ ಕ್ವಶನ್. ಓಕೆ, find the average of first 5 odd numbers. You have to find the average. ಓಕೆ, ಅವರೇಜ್ ಅನ್ನ ಮಾಡಬೇಕಾಗಿತ್ತು ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಅಲ್ಲಿ ಫಾರ್ಮುಲಾ ಗೊತ್ತಿರಬೇಕು. ಓಕೆನಾ, ಅವರೇಜ್ ಅಂತಂದ್ರೆ ಏನಂತ ಗೊತ್ತಿರಬೇಕು. ಓಕೆನಾ, ಅವರೇಜ್ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಸರಾಸರಿ ಅಂತ ಕರೀತಾ ಇದೀವಿ. ಇದೇ ವಿಡಿಯೋ ನಿಮಗೆ ಕನ್ನಡದಲ್ಲಿ ಕೂಡ ಲಭ್ಯ ಇದೆ. ಓಕೆನಾ, ಅದರಿಂದ ನಾನು ಇಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಅನ್ನ ಮಾಡಿಲ್ಲ. ನೆಕ್ಸ್ಟ್ ಕ್ವಶನ್ಸ್ ಮಾಡುವಂತ ಎಲ್ಲವೂ ಕನ್ನಡ ಮತ್ತು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಎರಡೂ ಮಾಡಿ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರೈಟ್, ಓಕೆ. ಹಾಗಾದ್ರೆ ಫೈಂಡ್ ದ ಅವರೇಜ್ ಆಫ್ ಫಸ್ಟ್ 5. ನೋಡಿ, ಫಸ್ಟ್ 5 ಅಂತ ಹೇಳಿದ್ದಾರೆ. ಮೊದಲ 5 ಬೆಸ ಸಂಖ್ಯೆಗಳ ಸರಾಸರಿಯನ್ನ ಕಂಡುಹಿಡಿಬೇಕು ನೀವು ಇಲ್ಲಿ. ಓಕೆನಾ, ಹಾಗಾದ್ರೆ ಫಸ್ಟ್ 5 ಆಡ್ ನಂಬರ್ಸ್ ಯಾವ ಬರ್ತಾ ಇದಾವೆ? ಆಡ್ ನಂಬರ್ಸ್ ಗೊತ್ತಿರಬೇಕು ನಿಮಗೆ. ಫಸ್ಟ್ ಆಡ್ ನಂಬರ್ಸ್ ಗಳು ಸ್ಟಾರ್ಟ್ ಫ್ರಮ್ 1 1 3 5 7 11 13 19 17. ಓಕೆ, ದೀಸ್ ಆರ್ ಆಲ್ ದ ಆಡ್ ನಂಬರ್ಸ್. ಓಕೆ, ಅಪ್ ಟು ಇನ್ಫಿನಿಟಿ ವರೆಗೂ ಇದಾವೆ. ಓಕೆನಾ, ಅದರಲ್ಲಿ ಅವ್ರು ಏನ್ ಕೇಳಿದ್ರೆ ಫೈಂಡ್ ದ ಅವರೇಜ್ ಆಫ್ ಫಸ್ಟ್ 5. ಓಕೆನಾ, ಫಸ್ಟ್ 5 ಆಡ್ ನಂಬರ್ಸ್ ಯಾವ ಬರ್ತವೆ? 1 ಬರುತ್ತೆ, 3 5 7 9. These are the first 5 odd numbers. Okay, now how to find the odd numbers? Okay, average. Okay, average of these odd numbers. Okay, average find out ಮಾಡಬೇಕಾಗಿತ್ತು ಅಂತಂದ್ರೆ ನಿಮಗೆ ಗೊತ್ತಿರಬೇಕಲ್ಲಿ ನಾವು ಏನು ಮಾಡ್ತೀವಿ, sum of quantities. Okay, sum of quantities. Sum of numbers ಅಂತಾನೂ ಕರೀತಾರೆ, quantities ಅಂತ ಕರೀತಾರೆ. Quantities means what the numbers they are given. Okay, these are the quantities, numbers. ಕನ್ನಡದಲ್ಲಿ ಇದಕ್ಕೆ ಪ್ರಾಪ್ತಾಂಕಗಳು ಅಂತ ಕರೀತಾರೆ. ಓಕೆನಾ, ಸಂಖ್ಯೆಗಳು. ಸಮ್ ಆಫ್ ದ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್.
ಓಕೆ ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್ ಆರ್. ನೀವು ಇದನ್ನ ಫಸ್ಟ್ 5 ಅಂತ ಕೊಟ್ಟಿದ್ರೆ 1 2 3 4 5 ನಾ ಎವರೇಜ್ ನೋಡ್ದೇನೆ ಹೇಳ್ಬೋದು. ಇದನ್ನ ಆನ್ಸರ್ ಏನ್ ಬರ್ತಾ ಇದೆ 5 ಬರ್ಬೋದು ಅಂತ ಹೇಳಿ. ಯಾಕಂದ್ರೆ ಮಿಡಲ್ ನಂಬರ್ ಅಂತ ಕರಿತೀವಿ ಎವರೇಜ್ ಅನ್ನ. ಓಕೆ ಕಂಟಿನ್ಯೂಸ್ ನಂಬರ್ ಕೊಟ್ರೆ ಮಿಡಲ್ ನಂಬರ್ ಆಗಿರುತ್ತೆ. ಹಾಗಾದ್ರೆ ನೋಡೋಣ ನಾವು ಸಮ್ ಆಫ್ ಕ್ವಾಂಟಿಟೀಸ್ ಅಂತಂದ್ರೆ ಫಸ್ಟ್ ಸಮ್ ಮಾಡಿ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 divided by how many numbers they are given? Number of quantities, we call that as number of quantities. How many numbers are there? 1 2 3 4 5. There are 5 numbers. Then you have to add 1 plus 3 4 4 plus 5 9 9 plus 7 16 16 plus 9 25 divided by 5. 5 ones are 5 5 5s are 25. 5 is the answer. Then what is the answer? 5 is right answer. Okay, the average of first 5 odd number is 5. ಅದಲ್ವಾ ಗೊತ್ತಾಯ್ತಲ್ವಾ ಹೇಳೋದು ಎಲ್ಲರಿಗೂ? Right, then let us move to the next question. Question number 4. Find the perimeter of a rectangle whose length and breadth are 8.5 meter and 4 meter. ಓಕೆ ಇಲ್ಲಿ ಬಹಳಷ್ಟು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಕೊಟ್ಟಿರುವಂತಹ ಲೆಂತು ಬ್ರೆಡ್ತು ಮೀಟ್ರಲ್ಲಿ ಇದಾವೆ ಸೆಂಟಿಮೀಟ್ರಲ್ಲಿ ಇದಾವೆ. 2 ಮೀಟ್ರಲ್ಲಿ ಇರಬೇಕು ಇಲ್ಲ 2 ಸೆಂಟಿಮೀಟ್ರಲ್ಲಿ ಇರಬೇಕು. ಓಕೆನಾ ಇಫ್ ದೇರ್ ಇಸ್ one is in a meter then another one is centimeter means you have to convert that into any one unit. ಓಕೆನಾ ಯಾವ್ದಾದ್ರು ಒಂದು ಯೂನಿಟ್ಗೆ ನೀವೇನು ಮಾಡಬೇಕು ಅದನ್ನ ಕನ್ವರ್ಟ್ ಮಾಡಬೇಕು. ಸೆಂಟಿಮೀಟರ್ಗಾದ್ರೂ ಮಾಡಬೇಕು ಇಲ್ಲ ಮೀಟ್ರಿಗಾದ್ರೂ ಮಾಡಬೇಕು. ಓಕೆ ಇಲ್ಲಿ ಏನು ಕೇಳಿದ್ರೆ ಫೈಂಡ್ ದ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್. Okay, you have to remember the formula for the perimeter of rectangle. Okay, perimeter of rectangle is 2 into L plus B. Okay, ಆಯತದ ಸುತ್ತಳತೆಯ ಸೂತ್ರ 2 into ಉದ್ದ ಪ್ಲಸ್ ಅಗಲ ಅಂತ ಕರಿತಾ ಇದೀವಿ. ಓಕೆನಾ? Okay, then both are in meters. We are going to calculate directly. 2 into length ಎಷ್ಟಿದೆ ಅಂತ ಹೇಳಿದ್ರೆ ಲೆಂತ್ ಅಂಡ್ ಬ್ರೆಡ್ತ್ ಎರಡು ಸೇರಿ 8.5 ಅಂತ ಕೊಟ್ಟಿದ್ದಾರೆ. ಲೆಂತ್ 8.5 ಇದೆ ಪ್ಲಸ್ ಬ್ರೆಡ್ತ್ 4 ಇದೆ. ಓಕೆ 2 into ಅಂತ ಅರ್ಥ ಇದೆ ಬ್ರಾಕೆಟ್ ಅಂತಂದ್ರೆ ರೈಟ್ 8 plus 5 into 4 sorry plus 4. Okay, that is a 12.5. Now I am going to calculate 2 5s are 10 2 2s are 4 plus 1 5 2 1s are 2. Then ಪಾಯಿಂಟ್ 1 ಡಿಜಿಟ್ ಆದ್ಮೇಲೆ ಕೊಟ್ಟಿದ್ದಾರೆ 1 ಡಿಜಿಟ್ ಆದ್ಮೇಲೆ ಕೊಡಬೇಕು. ನೆಕ್ಸ್ಟ್ 25 ಮೀಟರ್ ಅಂತ ಬರಿಬೇಕು. ಯಾಕೆ ನಾವು ಮೀಟರ್ ಅಂತ ಬರಿಬೇಕು? ಯಾಕಂತಂದ್ರೆ ಪೆರಿಮೀಟರ್ ಯಾವಾಗಲೂ ಮೀಟರ್ ಅಥವಾ ಸೆಂಟಿಮೀಟರ್ ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಅದು ಯಾವಾಗಲೂ ಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಇರಲ್ಲ. ಮೀಟರ್ ಸ್ಕ್ವೇರ್ ಮತ್ತೆ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಇರೋದನ್ನ ನಾವು ಏರಿಯಾ ವಿಸ್ತೀರ್ಣ ಅಂತ ಕರಿತೀವಿ. ಸುತ್ತಳತೆ ಯಾವಾಗಲೂ ಮೀಟರ್ ದಲ್ಲಿ ಇರ್ತಾ ಇದೆ. ಅರ್ಥ ಆಯ್ತಾ? ರೈಟ್. ಹಾಗಾದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಆಪ್ಷನ್ ಸಿ ಇಸ್ ಕರೆಕ್ಟ್ ಒನ್. ಅರ್ಥ ಆಯ್ತಲ್ವಾ ಮಕ್ಕಳೇ ಎಲ್ಲರೂ ಕೂಡ? ರೈಟ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಎಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಎಸ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಕೇವಲ ಆಫ್ಲೈನ್ ಮಾತ್ರ ಅಲ್ಲದೆ ಆನ್ಲೈನ್ ಕ್ಲಾಸಸ್ಗಳನ್ನು ಕ್ಲಾಸ್ 4th ಸ್ಟ್ಯಾಂಡರ್ಡ್ ಇಂದ 3rd 4th 5th ಸ್ಟ್ಯಾಂಡರ್ಡ್ ಇಂದ ಅಪ್ ಟು ನೀವೇನು ಮಾಡ್ಬೋದು ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೋದು. ಓಕೆನಾ? ಹಾಗಾದ್ರೆ ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಏನು ಮಾಡಬೇಕು? ಏನಿಲ್ಲ, ಜಸ್ಟ್ ಪ್ಲೇ ಸ್ಟೋರಲ್ಲಿ ಹೋಗಿ ದ್ರೋಣ ನವೋದಯ ಅಂತ ನೀವೇನಾದ್ರೂ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಕ್ಲಾಸಸ್ಗಳು ಸಿಗ್ತಾ ಇದಾವೆ. ಓಕೆನಾ? ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಓಪನ್ ಮಾಡಿ ಮೊಬೈಲ್ ನಂಬರ್ ಹಾಕಿ. ಓಕೆನಾ? ಮೊಬೈಲ್ ನಂಬರ್ ಹಾಕಿ ನಿಮ್ಮ ಸ್ಟೂಡೆಂಟ್ ನೇಮ್ನ ಹಾಕಿ ನೀವು ಲಾಗಿನ್ ಆದ್ರಿ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಏನು ಬರ್ತವೆ? ಇಲ್ಲಿ ಕ್ಲಾಸಸ್ಗಳು ಬರ್ತವೆ. ಯಾವ ತರ ಕ್ಲಾಸಸ್ಗಳನ್ನ ಓಪನ್ ಮಾಡಬೇಕು ಅನ್ನೋದಾದ್ರೆ ನೀವು ಅಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಅಂದ್ರೆ ಆ್ಯಪ್ ಓಪನ್ ಮಾಡಿದ್ಮೇಲೆ ಈ ತರ 3 ಡಾಟ್ಸ್ಗಳು ಸಿಗ್ತಾ ಇದಾವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀ ಮೆಟೀರಿಯಲ್ ಅಂತ ಇರುತ್ತೆ ಒಂದು ಆಪ್ಷನ್ ಅಲ್ಲಿ. ಓಕೆನಾ? ಆ ಫ್ರೀ ಮೆಟೀರಿಯಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಕ್ಲಾಸಸ್ಗಳು ಸಿಗ್ತವೆ, ಕ್ವಶನ್ ಪೇಪರ್ ಇರುತ್ತೆ, ಅದಾದ್ಮೇಲೆ ಸ್ಟಡಿ ಮೆಟೀರಿಯಲ್ಗಳನ್ನ ಏನೇನು ಹಾಕಿದೀವಿ ಅಂತ ಇರುತ್ತೆ, ಅದ್ರ ಜೊತೆಗೆ ಟೆಸ್ಟ್ಗಳನ್ನ ಯಾವ ತರ ನಾವು ಕಂಡಕ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಆ ಆ್ಯಪ್ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಿದೀವಿ. ಎಲ್ಲರೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಕರೆಕ್ಟ್ ಆಗಿ ದ್ರೋಣ ನವೋದಯ ಅನ್ನುವಂಥ ಆ್ಯಪ್ ಅನ್ನ ಪ್ಲೇ ಸ್ಟೋರ್ ಇಂದ ಓಪನ್ ಮಾಡಿದ್ಮೇಲೆ ನೀವು ನಿಮ್ಮ ನಂಬರ್ನ ಹಾಕಿ ಲಾಗಿನ್ ಆದ್ಮೇಲೆ ನೀವೇನ್ ಮಾಡ್ಬೋದು?
ಅಲ್ಲಿ ಆ ವಿಡಿಯೋಸ್ಗಳನ್ನು ಟೆಸ್ಟ್ಗಳನ್ನು ನೀವು ಕೂಡ ಬರೀಬೋದು, ಎಷ್ಟು ಸರಿಯಾದರೂ ಬರೀಬೋದು, ಎಷ್ಟು ಸರಿಯಾದರೂ ನೋಡ್ಬೋದು. ಓಕೆನಾ, ಅಷ್ಟನ್ನ ನಾವೇನು ಮಾಡಿದ್ವಿ ಇಲ್ಲಿ ಅಪ್ಲೋಡನ್ನು ಮಾಡಿದ್ದೀವಿ. ರೈಟ್, ಅದಾದ್ಮೇಲೆ ಏನಪ್ಪಾ ಅಂದರೆ ಇನ್ನೊಂದು ಸ್ಪೆಷಲ್ ಆಫರ್ ಫಾರ್ ಓನ್ಲಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. Okay, there is a special offer for 10th standard English medium state syllabus students. We are giving the maths online classes for rupees 1000 only, 999 for 10 months. Okay, for every month you have to pay only 100 rupees for these classes. ಓಕೆನಾ, ಪ್ರತಿ ತಿಂಗಳು ನೀವು ಒಂದು 100 ರೂಪಾಯಿನ ಪೇ ಮಾಡಿದರೆ ನಿಮಗೆ ಮ್ಯಾಥ್ಸಲ್ಲಿ 10th ಅಲ್ಲಿ ಇರುವಂಥ ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್ ಮೀಡಿಯಂ ಮ್ಯಾಥ್ಸ್ ಕ್ಲಾಸಸ್ಗಳನ್ನು ಕಂಪ್ಲೀಟಾಗಿ 24/7 ಯಾವಾಗಾದರೂ ನಿಮ್ಮ ಕ್ಲಾಸಸ್ಸನ್ನು ನೀವು ನೋಡ್ಬೋದು. ಇದು ಕೂಡ ದ್ರೋಣ ನವೋದಯ ಆ್ಯಪಲ್ಲಿ ಇದೆ, ಅಪ್ಲೋಡನ್ನು ನಾವಲ್ಲಿ ಮಾಡಿದ್ದೀವಿ. ಒಂದು ಸರಿ ನಿಮಗೆ ಟೀಚರ್ಸ್ಗಳು ಏನು ಮಾಡಿರ್ತಾರೆ, ಕ್ಲಾಸಸ್ಗಳನ್ನು ಮಾಡಿರ್ತಾರೆ, ನಿಮಗೆ ವರ್ಕ್ಗಳನ್ನು ಕೊಟ್ಟಿರ್ತಾರಲ್ವಾ, ಆ ವರ್ಕ್ಗಳನ್ನು ನೀವು ಪರ್ಫೆಕ್ಟಾಗಿ ಮಾಡಬೇಕು. ನಮಗೆ ಏನು ಕನ್ಫ್ಯೂಸ್ ಆಗದೇನೆ ಕ್ಲಿಯರ್ ಆಗಬೇಕು ಆಗಿತ್ತು ಅಂದರೆ ನೀವು ಈ ವಿಡಿಯೋಸ್ಗಳನ್ನು ಓನ್ಲಿ 1000 ರೂಪೀಸ್ ಪೇ ಮಾಡೋದ್ರ ಮುಖಾಂತರ ನೀವು ವಿಡಿಯೋಸ್ಗಳನ್ನು ನೋಡ್ಕೋಬಹುದು. ಯಾರಾದರೂ ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳೋರಿದ್ರೆ 9986972170 9741312170 ಈ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸಸ್ಗಳನ್ನು ನೀವು ಇಲ್ಲಿ ಕಂಪ್ಲೀಟ್ ಆಗಿ ತೆಗೆದುಕೊಳ್ಬಹುದಾಗಿದೆ. 4th and 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೂ ಇದೆ, ಅದೇ ಥರ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೂ ಇದೆ. ಸರ್ ನಮಗೆ ಬರಲಿಕ್ಕೆ ದೂರ ಆಗ್ತಾ ಇದೆ, ಬಟ್ ನಿಮ್ಮ ಕ್ಲಾಸಸ್ಗಳು ನಮಗೆ ಬೇಕು ಅಂದರೆ ನಾವೇ ಕ್ಲಾಸಸ್ಗಳನ್ನು ಮಾಡ್ತೀವಿ. ಪ್ರತಿದಿನ ಸಾಯಂಕಾಲ ನಿಮಗೆ ಸ್ಕೂಲ್ ಟೈಮನ್ನು ಬಿಟ್ಟು ಪ್ರತಿದಿನ ಸಾಯಂಕಾಲ ನಿಮಗೆ ಮ್ಯಾಥ್ಸ್ ಕ್ಲಾಸು, ಮೆಂಟಲ್ ಎಬಿಲಿಟಿ ಕ್ಲಾಸು, ಇಂಗ್ಲೀಷ್ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ. ಓಕೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಸರ್ ನಾನು ಜಾಯಿನ್ ಆಗಬೇಕು ಅನ್ನೋದಾದರೆ ಈ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗಳನ್ನು ಕೇಳ್ಬೋದು ಅಂತ ಹೇಳ್ತಾ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಫಾರ್ ಅವರ್ ಸೈನಿಕ ಮಾಡೆಲ್ ಪೇಪರ್. ವಾಟ್ ದೇ ಆರ್ ಗಿವನ್, ಸಿ find the interest paid for rupees 800 for 3 whole 1/2 year, 3.5 year mean. Okay, at 8% per annum. ಅಂದ್ರೆ ಏನು ಮಾಡಬೇಕು ಇಲ್ಲಿ, we have to find the simple interest. Okay, what the amount, what the interest paid, not amount, what the interest paid for rupees 800 ಅಂದ್ರೆ 800 ರೂಪಾಯಿಗಳಿಗೆ 3.1/2 ವರ್ಷಗಳಿಗೆ 8% ಬಡ್ಡಿ ದರದಂತೆ ಆಗುವ ಸರಳ ಬಡ್ಡಿಯನ್ನ ಕಂಡುಹಿಡಿಯಿರಿ ಅಂದಂಗೆ. ಓಕೆ, ನೀವು ಹ್ಯಾವ್ ಟು ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದ rupees 800 ರೂಪೀಸ್ಗೆ. ಓಕೆನಾ, ಅಂದ್ರೆ ಇದು ಏನಂತ ಅರ್ಥ, 800 ರೂಪೀಸ್ ಅಂತಕ್ಕಂಥದ್ದು ಏನಿದೆ ಅಲ್ವಾ ಇಲ್ಲಿ, ಪೇಡ್ ಆನ್ ರೂಪೀಸ್ ಏನ್ ಕೊಡಿದ್ರೆ ಯಾವ್ದ್ರ ಮೇಲೆ, 800 ಮೇಲೆ ಇದೇನಾಗ್ಬಿಡುತ್ತೆ ಪ್ರಿನ್ಸಿಪಲ್, PTR/100 ಅಂತ ನಿಮಗೆ ಗೊತ್ತಿರುತ್ತೆ ಫಾರ್ಮುಲಾ. ಅಂದ್ರೆ ಪ್ರಿನ್ಸಿಪಲ್ ಅಂತ ಕರಿತೀವಿ, ಇದನ್ನ ಅಸಲು ಅಂತ ಕರಿತೀವಿ, ಅದು 800 ರೂಪೀಸ್ ಇದೆ. ನೆಕ್ಸ್ಟ್ ಟೈಮ್, ಕಾಲ, ಅವಧಿ ಎಷ್ಟಿದೆ, 3 whole 1/2 year, 3.1/2 ವರ್ಷ, 3 whole 1/2 year. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 8% per annum. ಪ್ರತಿ ವರ್ಷಕ್ಕೆ 8% ಏನು ಕೊಡಬೇಕು, ಇಂಟ್ರೆಸ್ಟ್ ಅನ್ನ ಕೊಡಬೇಕು. ರೈಟ್, ಯು ಹ್ಯಾವ್ ಟು ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಇದೊಂದು ಏನಿದೆ ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇರೋದ್ರಿಂದ ಇದನ್ನ ನಾವೇನ್ ಮಾಡ್ತಾ ಇದೀವಿ, ಫಸ್ಟ್ ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ತಾ ಇದೀನಿ. 3 2 6 ಇಂಪ್ರಾಪರ್ ಫ್ರಾಕ್ಷನ್ ಮಾಡೋದು ಗೊತ್ತಲ್ವಾ ನಿಮ್ಗೆ. ಏನ್ ಮಾಡ್ತೀವಿ, ಡಿನಾಮಿನೇಟರ್ ಇಂದ ಹೋಲ್ ನಂಬರ್ ನ ಇಂಟು ಮಾಡ್ತೀವಿ, ಬಂದಿರುವ ಆನ್ಸರ್ ಗೆ ನ್ಯೂಮರೇಟರ್ ನ ಪ್ಲಸ್ ಮಾಡಿ ಡಿನಾಮಿನೇಟರ್ ಏನಿದೆ ಅದನ್ನೇ ಬರಿಬೇಕು. 3 2 6, 6 + 1 7/2 year, 7/2 year ಅಂದ್ರೂ ಒಂದೇ, 3 whole 1/2 year ಅಂದ್ರೂ ಕೂಡ ಒಂದೇ. ದೆನ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು, ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು, PTR/100, P into T into R ಅಂದಂಗೆ. PTR/100 ಅಂದ್ರೆ ಪ್ರಿನ್ಸಿಪಲ್ ಎಷ್ಟಿದೆಪ್ಪ ನಮ್ದು 800 ರೂಪೀಸ್. ಟೈಮ್ ಎಷ್ಟಿದೆ ನಮ್ಗೆ 7/2 year, 7/2 year into rate of interest is 8 divided by, ಇದು 7/2 ಇದ್ದು ರೆಸಿಪ್ರೋಕಲ್ ಮಾಡಿದ್ರೆ ಸೇಮ್ 2 ಏನಾಗುತ್ತೆ ಕೆಳಗಡೆ ಬರುತ್ತೆ, into 100. 2 zeros get cancel. Next 2 1s are 2 4s are. Okay, 8 7s are 56, 56 into 4, 56 into 4, 4 6s are 24, 4 5s are 20 plus 2,
222. 222 rupees is the interest. Simple interest. ಅಂದ್ರೆ ನಾವು ಇಸ್ಕೊಂಡಿರುವಂತ ಅಮೌಂಟ್ಗೆ ಎಕ್ಸ್ಟ್ರಾ ಕೊಡುವಂತ ಅಮೌಂಟ್ ಅನ್ನು ನಾವು ಇಂಟ್ರೆಸ್ಟ್ ಅಂತ ಕೊಡ್ತೀವಿ. ಓಕೆನಾ, ಇದು ಎಕ್ಸ್ಟ್ರಾ ಅಮೌಂಟ್ ಎಷ್ಟಿದೆ? 224. ಆಪ್ಷನ್ ಸಿ is right one. Then what is the amount I have to pay for him? ಹಾಗಾದ್ರೆ ಅವನಿಗೆ ನಾನು ಎಷ್ಟು ಅಮೌಂಟ್ ಅನ್ನು ಕೊಡಬೇಕು? ಎಷ್ಟು ಇಸ್ಕೊಂಡ್ ಬಂದಿದ್ದೆ? 800 rupees ಇಸ್ಕೊಂಡ್ ಬಂದಿದ್ದೆ ಪ್ರಿನ್ಸಿಪಲ್. ನಾನು ಎಷ್ಟು ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ? 224 ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಾನು ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಪೇ ಮಾಡ್ತಿದ್ದೀನಿ? 1024. ದಿಸ್ ಇಸ್ ವಾಟ್ ಅಮೌಂಟ್, ಮೊತ್ತ ಅಂತ ಕರಿತೀವಿ. ಟೋಟಲ್ ಆಗಿ ನಾನು ಎಷ್ಟು ಪೇ ಮಾಡ್ತಾ ಇದ್ದೀನಿ? 1024 rupees ಅನ್ನ ಪೇ ಮಾಡ್ತಿದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ ಹೇಳೋದು? ರೈಟ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 6. See what they are given here. Which is more? ಯಾವುದು ಜಾಸ್ತಿ ಅಂತೆ? ಆಪ್ಷನ್ ಎ ಕೊಟ್ಟಿದ್ದಾರೆ 25% ಆಫ್ 160, 22% ಆಫ್ 200. ನೀವು ಬಹಳಷ್ಟು ಜನ ಏನ್ ಮಾಡ್ಬಿಡ್ತೀರಾ, ಸರ್ ಇಲ್ಲಿ 200 ಐತೆ ಸರ್, ಇಲ್ಲಿ ಇದು ಬಹಳಷ್ಟು ದೊಡ್ಡದು ಅನ್ಸುತ್ತೆ, ಇದೇ ರೈಟ್ ಇರ್ಬೋದು, ಹೌದಲ್ವಾ? ಇನ್ನೂ ಸ್ವಲ್ಪ ಜನ ಏನ್ ಮಾಡ್ತಾರೆ, ಸರ್ ಇದು 25% ಇದೆ, ಇದು 22% ಇದೆ, ಹಾಗಾದ್ರೆ ಇದೇ ದೊಡ್ಡದಾಗುತ್ತೆ ಅಂತ ಹೇಳಿ ನೀವೇನ್ ಮಾಡ್ಬಿಡ್ತೀರಾ, ಇದನ್ನ ಹಾಕ್ಬಿಡ್ತೀರಾ. ಏನ್ ಮಾಡ್ಬಿಡ್ತೀರಾ? ಇದೇ ಆನ್ಸರ್ ಅಂತ ಹೇಳಿ 25% ಹಾಕ್ತೀರಾ. ಆ ತರ ಮಾಡಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸೊಲ್ಯೂಷನ್ ಮಾಡ್ಬೇಕು. 25% ಅಂತಂದ್ರೆ 25% ಅಂದ್ರೆ ಡಿವೈಡೆಡ್ ಬೈ 100. ಓಕೆನಾ? ಇಂಟು ಹಾಫ್ ಅಂತ ಇಲ್ಲಿ ಬಂದಿದೆ ನೋಡಿ, ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ನಲ್ವಾ ನಿಮಗೆ ಬೋರ್ಡ್ ಮಾಸ್ ಅಲ್ಲಿ. ಇಂಟು 160. ಫಸ್ಟ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಆಪ್ಷನ್ ಎ. ಓಕೆ, 0 0 ಗೆಟ್ ಕ್ಯಾನ್ಸಲ್ಸ್. 5 5s are 25, 5 2s are 10. ಅಂದ್ರೆ ಸೇಮ್ ನಂಬರ್ ಇಂದ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅನ್ನ ಕ್ಯಾನ್ಸಲೇಷನ್ ಮಾಡಬೇಕು. ಓಕೆನಾ? 2 1s are 2 8s are 5 8s are 40. ಸರ್ 5 8s ಯಾಕೆ ಮಾಡಿದ್ರಿ? ಯಾಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, 40 ಬಂತಿದೆ ಆನ್ಸರ್. ಹಾಗಾದ್ರೆ ಬಿ ಮಾಡೋಣ ಈಗ. 22 ಡಿವೈಡೆಡ್ ಬೈ 100 ಇಂಟು 200. ಓಕೆ, ಹಾಗಾದ್ರೆ ನೋಡೋಣ. 2 zeros ಕ್ಯಾನ್ಸಲ್ ಡೈರೆಕ್ಟ್ ಆಗಿ. 22 2s 44 ಬಂತು. ಸೊ ಯಾವ್ದು ಬಿಗ್ಗೆಸ್ಟ್ ಹಾಗಾದ್ರೆ? ಇದು 40 ಇದೆ, ಇದು 44 ಇದೆ. ಯಾವ್ದು ಬಿಗ್ಗೆಸ್ಟ್? ಇವೆರಡನ್ನ ಕಂಪೇರ್ ಮಾಡಿದೆ. ಕಂಪೇರಿಂಗ್ ಬೈ ದೀಸ್ ಟೂ ನಂಬರ್ಸ್, the option B is big one. 22% of 200 is bigger than the 25% of 160. Then answer is option B is biggest. ಅರ್ಥ ಆಯ್ತಲ್ವಾ ಎಲ್ರಿಗೂ? ರೈಟ್. Then let us move to the next question. ಓಕೆ, ಅದೇ ತರ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ನಾನು ಹೇಳಿದಲ್ವಾ ಕಿತ್ತೂರು ಎಕ್ಸಾಮ್ ಅಂತ ಬರ್ತಾ ಇದೆ. ಓಕೆನಾ? ಆಲ್ ಓವರ್ ಇಂಡಿಯಾದಲ್ಲಿನೇ ಇದು ಒಂದೇ ಸ್ಕೂಲ್ ಇರೋದು, ಅದು ಬೆಳಗಾಮಲ್ಲಿದೆ. ಓಕೆನಾ? ಕಿತ್ತೂರು ಬೈಲಹೊಂಗಲ ಸ್ಕೂಲ್ ಕೇಳಿರ್ಬೇಕು ನೀವು. ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಓನ್ಲಿ ಫಾರ್ ಗರ್ಲ್ಸ್ ಇರುವಂತ ಸ್ಕೂಲ್ ಇದು. ಓಕೆನಾ? ಈ ಎಕ್ಸಾಮ್ಸ್ ಅಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೈಯೆಸ್ಟ್ ರ್ಯಾಂಕ್ಸ್ ಗಳನ್ನ ತೆಗೆದುಕೊಂಡು ಇಡೀ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನು ತಗೊಂಡಿದ್ದಾರೆ. ಆಲ್ ಓವರ್ ಇಂಡಿಯಾಕ್ಕೆ 3rd ರ್ಯಾಂಕ್. ಓಕೆನಾ? ಆದ್ರಿಂದ ನೀವು ಕೂಡ ಈ ತರ ಎಕ್ಸಾಮ್ಸ್ ಗಳನ್ನ ಬರೀಬೇಕಾಗಿತ್ತು ಅಂತಂದ್ರೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ಕೋರಿ. ಪ್ರತಿದಿನ ನಿಮ್ಗೆ ಏನ್ ಮಾಡ್ತಿದ್ವಿ, ಈ ತರ ಬರುವಂತ ಎಕ್ಸಾಮ್ಸ್ ಅಲ್ಲಿ ಬರುವಂತ ಕ್ವಶನ್ಸ್ ಗಳನ್ನ, ನೆಕ್ಸ್ಟ್ ಕಿತ್ತೂರು ಕಾಲ್ ಫಾರ್ಮ್ ಆಗಿದೆನಾ, ನವೋದಯ ಕಾಲ್ ಫಾರ್ಮ್ ಆಗಿದೆನಾ, ನಿಮ್ಗೆ ಎಲ್ಲಾ ಮಾಹಿತಿಯನ್ನ ನಮ್ಮ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದೀವಿ. ಸರ್ ನಮ್ಗೆ ಇದ್ರ ಕ್ಲಾಸಸ್ ಗಳು ಬೇಕಂದ್ರೆ ನಾನು ಹೇಳಿದಿನಲ್ವಾ, ಕೆಳಗಡೆ ನಂಬರ್ಸ್ ಏನಿದೆ ಅಲ್ವಾ, ಈ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ನಮ್ಗೆ ದೂರ ಆಗುತ್ತೆ ಅನ್ನೋರು ಇಲ್ಲಿ ನಮ್ದು ದ್ರೋಣ ನವೋದಯ ಅಕಾಡೆಮಿ ಅಂತ ಹೇಳಿ ಹಿರೇಎಮ್ಮಿಗನೂರು ಹೊಳಲ್ಕೆರೆ ತಾಲೂಕಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಓಕೆನಾ? ಹೊಳಲ್ಕೆರೆ ತಾಲೂಕ್ ಬಿಟ್ರೆ ಬೇರೆ ಎಲ್ಲೂ ನಮ್ಮ ಬ್ರಾಂಚ್ ಇಲ್ಲ. ನಮ್ಮ ಬ್ರಾಂಚ್ ಇರೋದು ಮೇನ್ ಬ್ರಾಂಚ್ ರಾಂಪುರ, ಇನ್ನೊಂದು ಬ್ರಾಂಚು ಹಿರೇಎಮ್ಮಿಗನೂರು ಅಂತ ಹೇಳಿ ಹೊಳಲ್ಕೆರೆ ತಾಲೂಕಲ್ಲಿ ಇವೆರಡೇ ಬ್ರಾಂಚ್ ಇರೋದು. ಓಕೆನಾ? ಇಂಟ್ರೆಸ್ಟ್ ಇರೋರು ಅಲ್ಲಿ ಕೂಡ ನೀವು ಕ್ಲಾಸಸ್ ಅನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಕ್ವಶನ್ ಹೋಗೋಣ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ the speed of an auto rickshaw is 45 km per hour. This is the question related to the time, speed and distance. It runs continuously for 4 hours 30 minutes. It is the distance traveled by 8. Is the distance traveled by 8. ಇದರ ಅರ್ಥ ಏನಪ್ಪಾ ಅಂದ್ರೆ, and the speed of auto rickshaw ಅಂದ್ರೆ ಒಂದು ಆಟೋ ಏನಿದೆ ಅಲ್ವಾ, ಅದ್ರ ಸ್ಪೀಡ್ ಎಷ್ಟಿದೆ ಅಂದ್ರೆ 45 km per hour. ಓಕೆನಾ? ಸ್ಪೀಡ್ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ ಹೇಳಿದಾರೆ ಅಂದ್ರೆ 45 km
ಪರ್ ಅವರ್ ಅಂದ್ರೆ ಒಂದು ಗಂಟೆಗೆ ಅದು 45 ಕಿಲೋಮೀಟರ್ ಹೋಗ್ತಾ ಇದೆ. 1 ಅವರ್ಗೆ ಇಟ್ ಮೂವಿಂಗ್ 45 ಕಿಲೋಮೀಟರ್. 1 ಅವರ್ ಬೇಕಂದ್ರೆ ಅದಕ್ಕೆ 45 ಕಿಲೋಮೀಟರ್ ಹೋಗುತ್ತೆ. ಹಾಗಾದ್ರೆ ವಾಟ್ ದೇ ಆರ್ ಗಿವನ್ ದ ಟೈಮ್ 4 ಅವರ್ 30 ಮಿನಿಟ್ಸ್ ಅಲ್ಲಿ. ಓಕೆನಾ, 4 ಅವರ್ 30 ಮಿನಿಟ್ಸ್ ಅಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ ಅಂತ ಹೇಳಿ ಅವರು ಕೇಳಿದ್ದಾರೆ. ಓಕೆನಾ, ಇದನ್ನ ನೀವು ಎರಡು ತರನಾಗಿ ಮಾಡಬಹುದು. ಯಾಕಂದ್ರೆ ಇಲ್ಲಿ 1 ಅವರ್ಗೆ 45 ಅಂದ್ರೆ 4 ಅವರ್ಗೆ ಎಷ್ಟಾಗುತ್ತೆ ಮಾಡಿ. ಆಮೇಲೆ 1 ಅವರ್ಗೆ 45 ಕಿಲೋಮೀಟರ್ ಅಂತಂದ್ರೆ 30 ಮಿನಿಟ್ಸ್ಗೆ ಎಷ್ಟಾಗುತ್ತೆ. 30 ಮಿನಿಟ್ಸ್ ಮೀನ್ಸ್ ಹಾಫ್. ಓಕೆನಾ, ಅರ್ಧ ತಾಸು, ಅರ್ಧ ಅವರ್, ಹಾಫ್ ಎನ್ ಅವರ್. ಓಕೆನಾ, 30 ಮಿನಿಟ್ಸ್ಗೆ ಎಷ್ಟಾಗುತ್ತೆ ಮಾಡಿ ಅದನ್ನ ಆಡ್ ಮಾಡಬಹುದು. ಇಲ್ಲ ಸರ್ ನಾವು ಫಾರ್ಮುಲಾ ಪ್ರಕಾರ ಮಾಡ್ತೀವಿ ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು, ಓಕೆನಾ, ಈ ಫಾರ್ಮುಲಾ ಪ್ರಕಾರ ಮಾಡ್ತೀನಿ ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಕರಿತೀವಿ. ಸರ್ ಹಾಗಾದ್ರೆ 4 ಅವರ್ 30 ಮಿನಿಟ್ಸ್ ಆಸ್ ಇಟ್ ಇಸ್ ಬರೀಬೇಕಾ? ಇಲ್ಲ, ಇದನ್ನ ಅವರ್ಗಾದ್ರೂ ಕನ್ವರ್ಟ್ ಮಾಡ್ಬೇಕಿಲ್ಲ ಇದನ್ನ ಮಿನಿಟ್ಗಾದ್ರೂ ಕನ್ವರ್ಟ್ ಮಾಡಬೇಕು. ಮಿನಿಟ್ ಆರ್ ಅವರ್ ಎರಡರಲ್ಲಿ ಯಾವ್ದಾದ್ರು ಒಂದಕ್ಕೆ ಕನ್ವರ್ಟ್ ಮಾಡಬೇಕು. ಇನ್ನೊಂದು ನೆನಪಿಟ್ಕೋರಿ, ಸ್ಪೀಡ್ ಯಾವಾಗಲೂ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರುತ್ತೆ, ಇಲ್ಲ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತೆ. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದ್ರೆ ಟೈಮ್ ಯಾವಾಗಲೂ ಕಂಪಲ್ಸರಿ ಅವರ್ ಅಲ್ಲೇ ಇರಬೇಕು. ಮೀಟರ್ ಪರ್ ಸೆಕೆಂಡ್ ಇದ್ರೆ ಟೈಮ್ ಯಾವಾಗಲೂ ಸೆಕೆಂಡ್ ಅಲ್ಲೇ ಇರಬೇಕು. ಇಲ್ಲ ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಕನ್ವರ್ಷನ್ ನ ಮಾಡ್ತೀವಿ. ಓಕೆ, ಹಾಗಾದ್ರೆ ನಮಗೆ ಟೈಮ್ ಏನಿದೆ ಅಂದ್ರೆ 4 ಅವರ್ 30 ಮಿನಿಟ್ಸ್ ಇದೆ. ಇದನ್ನ ಏನ್ ಬರಿತೀನಿ, 4 ಅವರ್ 30 ಮಿನಿಟ್ಸ್ ಅಂದ್ರೆ ಅದನ್ನ ನಾನು ಏನ್ ಮಾಡ್ತೀನಿ, ಅವರಿಗೆ ಕನ್ವರ್ಟ್ ಮಾಡ್ಬಿಡ್ತೀನಿ. 4 ಹೋಲ್ ಏನ್ ಬರುತ್ತೆ ನೋಡೋಣ, 31 ಜಾ 32 ಜಾ 4 ಹೋಲ್ 1/2 ಅವರ್. That is nothing but 4 to the 8 plus 1 9/2 ಅವರ್ ಆಯ್ತು. 9/2 ಅವರ್ ಅಂದ್ರೂ ಒಂದೇ, 4 ಅವರ್ 30 ಮಿನಿಟ್ಸ್ ಅಂದ್ರೂ ಒಂದೇ. ಅಂದ್ರೆ ನಾನು ಏನ್ ಮಾಡಿದೆ, 30/60 ಯಾಕೆ ಬರ್ತದೆ ಅಂದ್ರೆ 1 ಅವರ್ಗೆ 60 ಮಿನಿಟ್ಸ್ ಇರುತ್ತೆ. ಅದಕ್ಕೆ 30 ಮಿನಿಟ್ಸ್ ಅಂದ್ರೆ 1/2 ಅವರ್ ಆಯ್ತು. ಹಾಫ್ ಅಂತ ಅರ್ಥ 1/2 ಅಂದ್ರೆ. ಅದನ್ನ ನಾನೀಗ ಮಿಕ್ಸ್ಡ್ ಇರೋದನ್ನ ಇಂಪ್ರಾಪರ್ ಗೆ ಕನ್ವರ್ಟ್ ಮಾಡಿದ್ದೀನಿ. ಅದೇನಾಗ್ತಾ ಇದೆ ನಮಗೆ 9/2 ಅವರ್ ಆಗುತ್ತೆ. ಈಗ ಅದನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. Distance is equals to speed into time. The speed is 45 kilometer per hour. Okay, ಇದು ಕಿಲೋಮೀಟರ್ ಪರ್ ಅವರ್ ಇದ್ರೆ ಇದು ಅವರ್ ಅಲ್ಲಿ ಇರಲೇಬೇಕು. ಓಕೆ, then time is 9/2 ಅಂತ ಕೊಟ್ಟಿದ್ದಾರೆ. ಓಕೆನಾ, ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡಕ್ ಬರುತ್ತಾ? ಫಸ್ಟ್ ಏನ್ ಮಾಡ್ಕೊಂಡ್ಬಿಡ್ತೀನಿ, ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಕ್ಯಾನ್ಸಲೇಷನ್ ನ ಮಾಡೋಣ. ಇಲ್ಲ ನೀವು ಫಸ್ಟ್ ಡೈರೆಕ್ಟ್ ಆಗಿ 2 ಇಂದ ನಾನು ಪಾಯಿಂಟ್ ಇಟ್ ಕ್ಯಾನ್ಸಲೇಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು. ಎರಡು ಒಂದೇ ಮೆಥಡ್. 9 5 45, 9 4 36, 36 plus 4 40. ಓಕೆ, 9 5 45, 9 4 36 plus 4 40. 405 divided by 2, that is nothing but 2 1 ja 2 20 ja 40. ಕರೆಕ್ಟಾ? 5 ಉಳಿದಿದೆ ಇಲ್ಲಿ ಅಂದ್ರೆ ಎಷ್ಟಾಯ್ತು ಈಗ, 2 2 ja 4. 1 ರಿಮೇನ್ಸ್, 1 ಉಳಿತಿಲ್ಲಿ. ಪಾಯಿಂಟ್ ಕೊಟ್ಟು 0 ತಗೊಳ್ತೀನಿ, 5, that is 202.5 ಕಿಲೋಮೀಟರ್. ಇಟ್ ಈಸ್ ದ ಡಿಸ್ಟೆನ್ಸ್ ಯಾವಾಗಲೂ ಕಿಲೋಮೀಟರ್ ಮೀಟರ್ ಅಲ್ಲಿ ಇರ್ತಾ ಇದೆ. ಹಾಗಾದ್ರೆ 202.5 ಕಿಲೋಮೀಟರ್. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂಡರ್ಸ್ಟ್ಯಾಂಡ್? ಇದನ್ನ ನೆನಪಿಡಬೇಕು. ಇದೇ ಚಾಪ್ಟರ್ ಮೇಲೆ ಬಹಳಷ್ಟು ವಿಡಿಯೋಸ್ ಅನ್ನ ನಾವೇನ್ ಮಾಡಿದೀವಿ, ಮಕ್ಕಳಿಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದೀವಿ. ಎಲ್ಲರೂ ಕೂಡ ಆ ವಿಡಿಯೋಸ್ ಅನ್ನ, ಪ್ರೀವಿಯಸ್ ವಿಡಿಯೋಸ್ ಅನ್ನ ನೋಡ್ಕೋಬಹುದು. ಇಲ್ಲಾಂದ್ರೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಒಂದೊಂದೇ ಚಾಪ್ಟರ್ ನ ಸೊಲ್ಯೂಷನ್ ಮಾಡ್ತೀನಿಲ್ವಾ, ಈ ಚಾಪ್ಟರ್ ಬಂದಾಗ ನೀವು ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್, ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಫಾರ್ RMS ಸೈನಿಕ್ ಕಿತ್ತೂರು ಎಕ್ಸಾಮ್ಸ್ಗೆ. ಓಕೆನಾ, ರೈಟ್. ನೆಕ್ಸ್ಟ್ ದೆನ್ ದ ಕ್ವಶನ್ ನಂಬರ್ 8. What will be the largest number that divides 171 and 251 and leaves 3 and 6 as a remainder respectively? ಅಂದ್ರೆ 171 ಮತ್ತೆ 251 ಎರಡನ್ನೂ ಏನ್ ಮಾಡಬೇಕು, ಅದು ನಂಬರ್ ಡಿವೈಡ್ ಮಾಡಬೇಕು. ಆ ನಂಬರ್ ಏನ್ ಮಾಡ್ಬೇಕು, ಎರಡನ್ನು ಡಿವೈಡ್ ಮಾಡಬೇಕು. ನೆಕ್ಸ್ಟ್ ರಿಮೈಂಡರ್ ಎಷ್ಟು ಉಳಿಬೇಕಂತೆ, 3 ಮತ್ತೆ 6 ಉಳಿಬೇಕಂತೆ. ಅಂದ್ರೆ ಈ 171 ನ ಆ ಲಾರ್ಜೆಸ್ಟ್ ನಂಬರ್ ಇಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 3 ಉಳಿಬೇಕು.
ರೆಸ್ಪೆಕ್ಟಿವ್ಲಿ ಅಂದ್ರೆ ಫಸ್ಟ್ ನಂಬರ್ಗೆ ಫಸ್ಟ್ ರಿಮೈಂಡರ್ ಉಳಿಬೇಕು. ನೆಕ್ಸ್ಟ್ 251 ಇಂದ ಡಿವೈಡ್ 251 ಗೆ ಡಿವೈಡ್ ಮಾಡಿದಾಗ ಅಂದ್ರೆ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಹಾಗಾದ್ರೆ ಆ ಲಾರ್ಜೆಸ್ಟ್ ನಂಬರ್ಗೆ 251 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಉಳಿಬೇಕು ರಿಮೈಂಡರ್? 6 ಉಳಿಬೇಕಂತೆ. ಹಾಗಾದ್ರೆ ಆ ನಂಬರ್ ಯಾವುದು ಅಂತ ಕೇಳಿದಾಗ ಬಹಳ ಸಿಂಪಲ್, 171 ಕೊಟ್ಟಿದ್ದಾರೆ, 251 ಕೊಟ್ಟಿದ್ದಾರೆ, ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಎಷ್ಟು ರಿಮೈಂಡರ್ ಉಳಿಬೇಕು? 3 ರಿಮೈಂಡರ್ ಉಳಿಬೇಕು 171 ಗೆ. 251 ಗೆ 6 ರಿಮೈಂಡರ್ ಉಳಿಬೇಕು. ಏನ್ ಮಾಡಿ? ಮೈನಸ್ ಮಾಡ್ಬಿಡ್ರಿ. ಫಸ್ಟ್ ಇದನ್ನ ಏನ್ ಮಾಡಿ? ಮೈನಸ್. 11 ಅಲ್ಲಿ 3 ಹೋದ್ರೆ ಎಷ್ಟು ಬರುತ್ತೆ ನಮಗೆ? 11 ಅಲ್ಲಿ 3 ಹೋದ್ರೆ 8 8 + 3 11. 7 ಅಲ್ಲಿ 1 ಹೋದ್ರೆ ಎಷ್ಟು ಬರುತ್ತೆ? 6. 1 ಗೆ 1. ನೆಕ್ಸ್ಟ್ ಏನಿದೆ ಇಲ್ಲಿ? 11 ಅಲ್ಲಿ 6 ಹೋದ್ರೆ 5, 5 ಅಲ್ಲಿ 1 ಹೋದ್ರೆ 4, 2 ಗೆ 2, 245 ಬಂತು. ಹಾಗಾದ್ರೆ 168, 245 ಇವೆರಡನ್ನ ಡಿವೈಡ್ ಮಾಡುವಂತ ನಂಬರ್ ಯಾವುದು? ಹೆಂಗ್ ಮಾಡಿದ್ರಿ ಸರ್ ನೀವು? ಹೆಂಗ್ ಮಾಡಿದೆ ಅಂತಂದ್ರೆ ನೆನ್ಪಿಟ್ಕೋರಿ, ಹೇಳ್ತೀನಿ ಕೇಳಿ. 171 ನ ಡಿವೈಡ್ ಮಾಡ್ಬೇಕಂತೆ, ಅದು ರಿಮೈಂಡರ್ 3 ಉಳಿಬೇಕಂತೆ. ರಿಮೈಂಡರ್ 3 ಉಳಿತಲ್ವಾ, ಆ 3 ನ ತೆಗೆದು ಬಿಡೋಣ ಹೊರಗಡೆ. ಓಕೆ, ನಾವು ಹೊರಗಡೆ ತೆಗೆದ್ರೆ 168 ನಂತೂ ಅದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ, ಹೌದಲ್ವಾ? 168 ನ ಆ ನಂಬರ್ ಏನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. ರಿಮೈಂಡರ್ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ಯಾಕಂದ್ರೆ 3 ನ ಹೊರಗಡೆ ತೆಗೆದು ಬಿಟ್ಟಿದ್ದೀನಿ ನಾನು. ಇದಕ್ಕೆ ಆಡ್ ಮಾಡಿದ್ರೆ ಮಾತ್ರ 171 ಬರುತ್ತಲ್ವಾ? ಇದನ್ನ ನಾವೇಂತ ಕರಿತೀವಿ? ಡಿವಿಡೆಂಡ್ ಅಂತ ಕರಿತೀವಿ 171 ನ. ಅದೇ ತರ ಇಲ್ಲಿ ಕೂಡ, ಇಲ್ಲಿ ರಿಮೈಂಡರ್ 6 ಅನ್ನು ತೆಗೆದು ಬಿಡೋಣ ನಾವು. 6 ರಿಮೈಂಡರ್ ಕೊಡಬೇಕಂತ ಹೇಳಿದ್ರಲ್ವಾ, 6 ಅನ್ನು ತೆಗೆದು ಬಿಡೋಣ. ಅಂದ್ರೆ 245 ನ ಆ ನಂಬರ್ ಏನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ 251 ನಾವೇನಾದ್ರು ಆ ನಂಬರ್ ಇಂದ ಡಿವೈಡ್ ಮಾಡಿದ್ರೆ 6 ರಿಮೈಂಡರ್ ನ ಕೊಡುತ್ತೆ. ಅರ್ಥ ಆಯ್ತಲ್ವಾ? ಇದೇ ತರ ನಾವೇನ್ ಮಾಡೋಣ ಈಗ? LCM ಮಾಡ್ತಾ ಹೋಗೋಣ. ಯಾವ್ದ್ರಿಂದ ಬರುತ್ತೆ ನೋಡ್ತಾ ಹೋಗ್ರಿ. ಫಸ್ಟ್ 168 ಇದೆ, 245 ಇದೆ. 2 ಇಂದ ಅಂತೂ ಡಿವೈಡ್ ಆಗಲ್ಲ, ಯಾಕಂದ್ರೆ HCF ನ ಮಾಡ್ಬೇಕು ನಾವು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ವಿ ಹ್ಯಾವ್ ಟು ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಯಾಕಂದ್ರೆ ಲಾರ್ಜೆಸ್ಟ್ ಅಂತ ಕೇಳಿದಾರೆ ಇಲ್ಲಿ, ಅದಲ್ವಾ? ಲಾರ್ಜೆಸ್ಟ್ ಅಂತ ಕೇಳಿದ್ರೆ ಬೇರೆ ಮೆಥಡ್ ಇದೆ, ಸ್ಮಾಲೆಸ್ಟ್ ಅಂತ ಕೇಳಿದ್ರು ಕೂಡ ಇಲ್ಲಿ ಬೇರೆ ಮೆಥಡ್ ಇದೆ. ಓಕೆ, ಅದನ್ನ ನೆನ್ಪಿಟ್ಕೋಬೇಕು ನೀವು ಇಲ್ಲಿ. ಓಕೆ, ಹಾಗಾದ್ರೆ 168 ಲಾರ್ಜೆಸ್ಟ್ ಅಂತ ಕೇಳಿದ್ರಿಂದ HCF ಕೊಟ್ಟಿರುವಂತ ನಂಬರ್ ಅನ್ನ ನೋಡ್ಕೊಂಡು ಹೋಗ್ಬಿಡೋಣ. 15 ಇಂದ ಏನಾದ್ರು ಡಿವೈಡ್ ಆಗುತ್ತಾ? 15 1 15, 1 ರಿಮೈನ್ಸ್, ಡಿವೈಡ್ ಆಗಲ್ಲ. ಅಂದ್ರೆ 15 ಲಾರ್ಜೆಸ್ಟ್ ನಂಬರ್ ಇದಕ್ಕೆ ಬರಲ್ಲ. ಅಂದ್ರೆ ಬೇಗ ಮಾಡ್ಬೇಕಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೀನಿ? ಈ ಮೆಥಡ್ ನ ಫಾಲೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾರ್ಜೆಸ್ಟ್ ನಂಬರ್ 7. 7 ಇಂದ ಡಿವೈಡ್ ಆಗುತ್ತಾ? ಎಸ್ ಆಗುತ್ತೆ. 7 1 7, 7 2 14. ಎಷ್ಟು ಉಳಿತು? 2 ಉಳಿತು. 7 4 28. ನೆಕ್ಸ್ಟ್ 7 3 21, 3 ಉಳಿತು. 7 5 35. 24 ಮತ್ತೆ 35 ಯಾವ್ದಾದ್ರು ಟೇಬಲ್ ಇಂದ ಮತ್ತೆ 7 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಬೇರೆ ಯಾವ್ದಾದ್ರು ಟೇಬಲ್ ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಹಾಗಾದ್ರೆ ದ ನಂಬರ್ ಈಸ್ 7. 7 is the largest number that divides 171 and 251. Gives the remainder 3 and 6. ಬೇಕಾದ್ರೆ ನೋಡಿ ನೀವು 171 ಅನ್ನ 7 ಇಂದ ಡಿವೈಡ್ ಮಾಡಿ. 7 2 14, 3 remains. Next we are going to calculate this one. 7 4 28. What we are remains with? 3. ಉಳಿತಲ್ವಾ 3? ನೆಕ್ಸ್ಟ್ ಅದೇ ತರ 251 divided by 7. 7 3 21. 5 ಅಲ್ಲಿ 1 ಹೋದ್ರೆ 4 ಉಳಿತು. ನೆಕ್ಸ್ಟ್ 1 ತೊಳ್ತೀನಿ. 7 6 42 ಬರಲ್ಲ. 7 5 35. we are remains with 6. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಆ ನಂಬರ್ ಯಾವುದು ಅಂದ್ರೆ 7 is the largest number that divides both 171 and 251, gives the remainder 3 and 6 respectively. I think I understand this one now. Okay, this is the extraordinary result of Sainika in Drona coaching classes Rampura. Okay, Drona coaching ರಾಂಪುರದಲ್ಲಿ 114 ಮಕ್ಕಳು ಸೈನಿಕ ಶಾಲೆಗೆ, ಓಕೆನಾ, ಸೈನಿಕ ಶಾಲೆಗೆ ಸೆಲೆಕ್ಷನ್ ಆಗಿದ್ದಾರೆ. 114 ಮಕ್ಕಳು, ಓಕೆನಾ, 114 ಮಕ್ಕಳಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಕ್ವಶನ್ ನೋಡೋಣ. ಎಸ್, ಐ ಥಿಂಕ್ ದ ಕ್ವಶನ್ಸ್ ಆರ್ ಎಂಡ್ ಹಿಯರ್. ಲೆಟ್ ಅಸ್ ಡಿಸ್ಕಸ್ ಸಮ್ ಮೋರ್ ಕ್ವಶನ್ಸ್ ಇನ್ ನೆಕ್ಸ್ಟ್ ವಿಡಿಯೋ. ದೆನ್ ಆಲ್ ಆಫ್ ಯು ವಾಚ್ ದ ಕಂಪ್ಲೀಟ್ ವಿಡಿಯೋ. ಓಕೆನಾ, ಎಲ್ಲರೂ ಏನು ಮಾಡಬೇಕು? ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಎಲ್ಲರೂ ನೋಡಿದಿರಾ ಅಂತ ಅನ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.